ಸರ್? ಹೌದಾ ಸರ್? ನಿಜ ಹೇಳ್ತೀರಾ ಸರ್? ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದರಲ್ಲೂ ಬಸ್ ಸರ್. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಯ್ಯೋ ದೇವ್ರೆ, ಪಾಸ್ ಮಾಡ್ಬಿಟ್ಟಾರಪ್ಪ ದೇವ್ರೇ. ನಿನ್ಗೆ 150 ಹಿಂಗೆ ಹೊಡಿತೀನಪ್ಪ ದೇವ್ರೇ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ನಿಂದಿರ್ಲ ಏನ್ಲ ಮುದೇವಿ, ನೆಲನು ಆಕಾಶ ನಂಗೆ ಕೆಕ್ಕರ್ಸ್ಕೊಂಡು ನೋಡ್ಬಿಟ್ಟು ಏನು ಹೇಳ್ದೇನೆ ಹಂಗೆ ಹೋಯ್ತಾ ಇದೀಯಾ? ಏನಿಲ್ಲಕ್ಕಲ್ಲ, ನಮ್ ಪೇಪರ್ ಹೊರಸಿ ಮಾಡಿದ ಅಲ್ಲಿ ಹೊಟ್ರು ಅವ್ನು ಇಲ್ಲ ಓದಾಕಿರಂತೆ, ಅದಕ್ಕೆ ಅವನ್ ಸ್ವಲ್ಪ ಕಷ್ಟ ಸುಖ ಮಾಡ್ತಿರಕ್ಕಲ್ಲ. ಬರ್ಲಾ? ಅಯ್ಯೋ ಮುದೇವಿ, ಯಾವನಾದ್ರೂ ಸತ್ತಿರ ನೀನು ಊತಾಕ್ತಾರಲ್ಲ, ಅವ್ನ್ ಹೇಳ್ಬಿಟ್ಟ ನೀವು ಕೇಳ್ಬಿಟ್ರಿ. ಹೋಗ್ರ ರಿಸಲ್ಟ್ ನೋಡೋರ ಮುದೇವಿಗ್ಲ ಬರಲಿ ಬಾ. ಮತ್ತೆ ನೀವೆಲ್ಲ ರಿಸಲ್ಟ್ ನೋಡೋ ಗಂಟ ನಾವೇನ್ ಬಿಲಾಬೇಕದು ಇಲ್ಲೇ ಹಿಡಿಯೋದು. ನಿಮ್ಮನ್ನೆಲ್ಲ ಇಲ್ಲಿ ಕರ್ಸಬೇಕು ಅಂತಾನೆ ಈ ಪ್ಲಾನ್. ಹೆಂಗೆ ಬರ್ಲ ಹೋಗೋಣ? 3 ಸಾವಿರ ಪಾಸ್ ಆಗಿರಲ್ಲ, ನನ್ನ ಮಕ್ಕಳು ರಿಸಲ್ಟ್ ನೋಡಕ್ ಬಿಡ್ತಾರೆ. ಏನ್ಲಾ ಒತ್ತಾರೆ ಎದ್ದು ಗದೆ ತಕೋಗಿ ಹಸುಗಳು ಹುಲ್ ತಗೊಂಬ ಅಂತ ಅಂದ್ರೆ ಐಕುಳ್ ಜೊತೆ ಊರ್ ಸುತ್ತಕ್ ಹೋಗಿದ್ಯನ್ಲ? ನಾನೇನು ಊರ್ ಸುತ್ತಕ್ ಹೋಗಿಲ್ಲ, ರಿಸಲ್ಟ್ ನೋಡಕ್ ಹೋಗಿದ್ದು. ಮಗ ಪಾಸ್ ಆಗಿದ್ಯಾ ಅಲ್ವೇನ್ಲಾ? ಅವನ್ ಮಕ ನೋಡಿದ್ರೆ ಪಾಸ್ ಆಗಿದ್ದು ಅಂತಾರ ಕಾಣ್ತಾನ. ಕೆಮ್ಮೆ ನೋಡೋಗಮ್ಮಿ. ಅವಯ್ಯ, ನಾನ್ ಬರೀ ಪಾಸ್ ಆಗಿಲ್ಲ, ಇಡೀ ನಮ್ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದೀವ್ನಿ. ಹೌದಾ? ನೋಡಿದ್ರೇನ್ರಿ ನನ್ ಮಗಿನ? ನೋಡಿವ್ನಿ ಲೇ ಪಚ್ಚಿ, ನೀ ಫಸ್ಟ್ ರ್ಯಾಂಕ್ ಬಂದಿದ್ ಹೊಸಿ ಮೂಲೆಗಿಟ್ಟು ಹೋಗ್ಲಾ, ಗದೆ ಹೋಗಿ ಹಸಿ ಗುಲ್ತಾರ್ಲಾ, ಹೋಗ್ಲಾ ಹೋಗು. ಈ ಅಪ್ಪ ಏನನ್ನ ಅರ್ಥನೇ ಮಾಡ್ಕೊಳಲ್ಲ ಅಂತಾರ. ರೀ, ನಮ್ ಮಗುಗೆ ಮುಂದಕ್ಕೆ ಓದೋದಕ್ಕೆ ಶಾನೆ ಆಸೆ ಐತೆ ಅಲ್ವಾ? ಸುಮ್ನೆ ಕೂತ್ಕೊಳ್ಳಮ್ಮಿ, ನಿಂಗೇನು ತಿಳಿಯಕ್ಕಿಲ್ಲ. ಅವನಿಗೆ ಆಸೆ ಐತೆ ಅಂತ ನಮ್ ಕೈಲಿ ಅವ್ನು ಓದ್ಸಕ್ ಆಯ್ತದೆ ಅಂತೀಯ? ಹಂಗಂದ್ರೆ ಹೆಂಗ್ರಿ? ಇರೋದೊಬ್ಬ ಮಗ, ನಾವ್ ಗಳಿಸಿ ಕೂಡಿಟ್ಟಿರೋದೆಲ್ಲ ಅವನ್ಗೆ ತಾನೇ. ನೀ ಹೇಳೋದು ದಿಟ ಐತಿ. ನಾವು ಕೂಡಿಡೋಕಾದ್ರು ನನ್ನ ಬಿಟ್ರೆ ಈ ಮನೇಲಿ ದುಡಿಯೋಕಿನ್ಯಾರಿದಾರೆ ಹೇಳು? ಆ ಭಗವಂತ ಅವನ ಹಣೆಲ್ ಬರ್ದಂಗ ಆಯ್ತದೆ ಬಿಡು. ನೀ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಸುಮ್ನೆ ಮಲಕ್ಕೋ. ಎಕ್ಸಾಮ್ ಚೆನ್ನಾಗೇ ಬರ್ದಲ್ಲ, ಮತ್ತೆ ಆಗಲ್ಲ ಫೇಲ್ ಆಗಿದೆಯೇ? ನಾನೇನು ಎಕ್ಸಾಮ್ ಚೆನ್ನಾಗೇ ಬರ್ದಿದ್ದೆ ಕಣ್ಲಾ. ಆ ವ್ಯಾಲ್ಯೂಯೇಷನ್ ಮಾಡೋ ಬಡ್ಡಿ ಮಂಗ ಇಂಟಿ ಕೂಡ ಜಗಳ ಮಾಡ್ಕೊಂಡ್ಬಿಟ್ಟು ನಾನ್ ಫೇಲ್ ಮಾಡ್ಬಿಟ್ಟವನಿ, ನೀನ್ ಪಾಸ್ ಮಾಡ್ಬಿಟ್ಟವನಿ ಕಣ್ಲಾ. ಬಿಟ್ರೆ ನಾನ್ ಬುಡಕೆ ಬತ್ತಾಕಲ್ಲ. ಏನ್ಲ ಪಚ್ಚಿ ಇಲ್ಲಿ ಬಂದ್ಬಿಟ್ಟವನೆ? ನೋಡುವ ಬಾ ಹೋಗುವ. ಇದಾಕ್ಲ ಮುದೇವಿ, ಒಳ್ಳೆ ಮುಖನ ಕಣ್ಸದ್ ಮುಂಡೆ ತರ ಮಾಡ್ಕೊಂಡ್ ಕೂತಿದ್ಯಾ? ಏನಾಯ್ತಲಾ? ಏನೂ ಇಲ್ಲ ಬಿಡ್ಲಾ. ಏನಾಯ್ತು ಅಂತ ಹೇಳ, ನಾವು ನಿಮ್ ಕುಚ್ಚು ಕಣ್ಲಾ. ಏನಂತ ಹೇಳಿ ಕಣ್ಲಾ, ನಾನು ಓದ್ಬೇಕಂತ ತುಂಬ ಶಾನೆ ಆಸೆ ಐತೆ. ಆದರೆ ನಮ್ಮ ಮನೆ ಪರಿಸ್ಥಿತಿ ಬೇರೆ ಸರಿಯಿಲ್ಲ ಕಣ್ಲಾ. ನಾನು ಓದ್ಬೇಕಂದ್ರೆ ನಮ್ಮ ಅಪ್ಪಯ್ಯ ಬೇಡನಕ್ಕಿಲ್ಲ, ಏನಾದರೂ ಸಾಲ ಸೋಲಾದರೂ ಮಾಡಿ ಓದಿಸ್ತೈತೆ. ಆದರೆ ಹಂಗೆ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣ್ಲಾ, ನನ್ನ ಮನಸ್ಸು ಒಪ್ತಾ ಇಲ್ಲ. ಮತ್ತೆ ಮುಂದೆ ಏನು ಮಾಡೋದು ಅನ್ಕೊಂಡಿದ್ದೀಯೇ? ಏನು ಮಾಡೋಕ್ಕಾಗಲ್ಲ, ನಾನು ಹಣೆ ಬರ ಇಷ್ಟೇ ಅಂದ್ಕೊಂಡು ನಮ್ಮ ಅಪ್ಪಯ್ಯನ ಕೂಡ ಸೊಯ್ದೆ ಕಡ್ಕೊತ ಇರ್ತೀನಿ ಬಿಡ್ಲಾ. ಹೇಯ್ ಎಲ್ರೋ ಟೋನಿ. ಹಾ, ಇನ್ನೊಂದ್ಸಲ ಹೇಳು. ಟೋನಿ ಎಲ್ರೋ. ಎಲ್ರೋ ಟೋನಿ. ಅವನ್ ಬರೇ ಟೋನಿ ಅಲ್ಲ, ಸೈಕೋ ಟೋನಿ. ನೀನೇನಾದ್ರೂ ಅವನ್ ಕೈ ಸಿಕ್ಕಿದ್ರೆ ತೋಪಾಗಿ ಹೋಗ್ತೀಯ.
ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಹುಲಿ ಬೇಟೆನ ಹುಡ್ಕೊಂಡು ಹೋಗೋದು ಹಳೆ ಸ್ಟೈಲು. ಬೇಟೆನ ಹುಲಿನ ಹುಡ್ಕೊ ಬಂದಿರೋದು ಹೊಸ ಸ್ಟೈಲು. ಈ ಬೋನಲ್ಲಿ ನಾನೇ ಹುಲಿ, ನೀನೇ ಬೇಟೆ. ಹೇಳು, ಯಾಕೆ ಹಿಂಗ್ ಮಾಡ್ದೆ? ನೀನ್ ಹೇಳ್ದಿರೋ ಹೋದ್ರೆ ಇಲ್ಲೇ ಊತಾಕ್ಬಿಡ್ತೀನಿ. ಹೇಳು. ಯಾರ ಇವನು? ನಿನಗೆ ಯಾಕೆ ಹೊಡೆಯಕ್ ಬಂದ? ಇವನು ನನ್ನ ಶತ್ರು ಕಣೋ. ಮೊದಲನೇ ದಿನ ಕಾಲೇಜ್ ಬಂದಾಗ ಇವನು ಹೇಗಿದ್ದ ಗೊತ್ತಾ?